ಬಾಗಲಕೋಟ ಜಿಲ್ಲೆಯ ಮುಧೋಳ ತಾಲೂಕಿನ ಕಸಬಾ ಜಂಬಗಿಯ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ಭೀಮಪ್ಪ ಬಸಪ್ಪ ಬಾದಾಮಿ ಅವರ ಮನೆಗೆ ಇಂದು ಭೇಟಿ ಕೊಟ್ಟ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಮಾಜಿ ಅಬಕಾರಿ ಸಚಿವರರು ಮತ್ತು ಬಾಗಲಕೋಟ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರು ಮೃತರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸುವುದ ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ಮೃತರ ಮನೆ ಬಿದ್ದಿದ್ದು ಅದನ್ನು ಮನೆ ನಿರ್ಮಿಸಿಕೊಡುವ ಭರವಸೆ ಕೂಡ ಮಾನ್ಯ ಶಾಸಕರು ಭರವಸೆ ಕೊಟ್ಟರು. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಈ ಆಘಾತವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ಕರುಣಿಸಲಿ ಎಂದು ಸಂತಾನ ಹೇಳಿದರು. ಈ ವೇಳೆ ಲೋಕಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕಿವಡಿ, ವಕೀಲರು, ಮುಖಂಡರಾದ ಪರಮಾನಂದ ಕುಟ್ಟರಟ್ಟಿ, ಮುಧೋಳ ತಹಸೀಲ್ದಾರ್ ಚಿಕ್ಕಪ್ಪ ನಾಯಕ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಮ್ಮ ಸರ್ಕಾರದಿಂದ ನಾವು ಮಾಡ್ತೇವೆ. ಅವರಿಗೆ ಮನೆ ಏನೋ ಬಿದ್ದಿದೆ, ಮನೆ ಇಲ್ಲ ಅಂತೇಳಿ ಕೇಳ್ತಾ ಇದ್ದೀವಿ. ಇದರ ಹಣ ಸ್ವಲ್ಪ ಉಪಯೋಗ ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ನಾನು ಸಿಮೆಂಟ್ ಅವ್ರು ಕೊಡೋದ್ರ ಮೂಲಕ ಒಂದು ಮನೆ ಕಟ್ಕೊಂಡಿರ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಅಂತೇಳಿ ಆ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತಾ ಇದ್ದೀನಿ. ಭಗವಂತ ಈ ಸಣ್ಣ ವಯಸ್ಸಿನಲ್ಲಿ ಇದನ್ನು ತರಬಾರ್ದಾಗಿತ್ತು. ತುಂಬ ಬೇಸರ ಆಗ್ತದೆ. ಒಂದೇ ಮಗಳು, ಅವಳ ಜೀವನದಲ್ಲಿ ಚೆನ್ನಾಗಿ ಓದಬೇಕು ಅಂಥದ್ದೇನಾರ ತೊಂದರೆ ಆದಾಗ ನಾವೆಲ್ಲರೂ ನಿತ್ಯಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಇವತ್ತು ಅಂಥದ್ದಕ್ಕನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರು ಕೊಡಲಿ ಅಂತೇಳಿ ಆ ಭಗವಂತನೆಲ್ಲ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲ ಹಂತದಲ್ಲಿ ನಮ್ಮ ಅಧಿಕಾರಿಗಳು ನಾವು ಜೊತೆಗೂಡಿಸಿಕೊಂಡು ಇಂತಹ ಕೃತ್ಯ ನಡೆದಾಗ ಬಹುಶಃ ನಂತರದಾಗಿ 24 ಗಂಟೆಯಲ್ಲಿ 5 ಲಕ್ಷ ರೂಪಾಯಿ ಬ್ಯಾಂಕ್ ಖಾತೆಗೆ ಜಮಾ ಆದದ್ದು ನಮ್ಮ ಅಧಿಕಾರಿಗಳ ಕಾರ್ಯವೈಖರಿಗೆ ಶ್ಲಾಘನೀಯ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಬಹುಶಃ ಇದರಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿಗೇನೆ ಆಗೈತೆ ಅನ್ನೋತಕ್ಕಂಥ ಭಾವನೆ ನಂದಿದೆ. ಅದಕ್ಕೆ ನಮ್ಮ ತಹಸೀಲ್ದಾರ್ಗೆ, ಚಿಕ್ಕಪ್ಪ ನಾಯ್ಕಿಗೆ ನಾನು ಅಭಿನಂದನೆ ಹೇಳ್ತೇನೆ. ಹೀಗೆ ತೊಂದರೆಯಲ್ಲಿ ಸಿಕ್ಕಂಥ ಯಾವುದೇ ಕುಟುಂಬಗಳಿಗೆ ಸರ್ಕಾರ ಬದ್ಧತೆಯನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳು, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಚಾಕಚಕ್ಯತೆಯಿಂದ ಮಾಡ್ತಕ್ಕಂಥ ಪ್ರವೃತ್ತಿಗೆ ನಾನು ಭಾಳ ಖುಷಿಯಾಗಿದ್ದೇನೆ. ಆ ಯುವಕನಿಗೆ, ಕುಟುಂಬಕ್ಕೆ ನಾವೆಲ್ಲರೂ ಧೈರ್ಯ ತುಂಬುವುದ್ರ ಜೊತೆಗೆ ನಾವು ನಿಮ್ಮ ಜೊತೆ ಇದ್ದೇವೆ, ಧೈರ್ಯದಿಂದಿರಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ